ಕಳುಹಿಸಿಕೊಟ್ಟು ಈ ಒಂದು ಗ್ರಹದಿಂದ ಇಷ್ಟೊಂದು ಕಷ್ಟಗಳು ಬಂದಿವೆ ಎಂದರೆ ಆ 9 ಗ್ರಹಗಳ ವಿಚಾರವನ್ನ ಸಾಂಗವಾಗಿ ತಿಳಿದುಕೊಳ್ಳಬೇಕೆಂಬಂತಹ ಬಯಕೆ ಆಗಿದೆ. ಮಂತ್ರಿಗಳೇ, ಯಾರಿಂದ ತಿಳಿದುಕೊಳ್ಳಬಹುದು ಎಂದಾಗ ಆಗ ಮಹಾಮಂತ್ರಿಗಳಾದರೂ, ಅಯ್ಯ, ಈ ವಿಚಾರವನ್ನು ತಿಳಿಯಬೇಕಾದರೆ ನಮ್ಮ ಅರಮನೆ ವೇದ ಪಾಠಕರಿದ್ದಾರೆ, ನವಕುಲಮಣಿ ಪಂಡಿತೋತ್ತಮರಿದ್ದಾರೆ, ಅವರಿಂದ ಈ 9 ಗ್ರಹಗಳ ವಿಚಾರವನ್ನ ಸಾಂಗವಾಗಿ ತಿಳಿದುಕೊಳ್ಳಬಹುದು ಮಹಾರಾಜ ಎಂದಾಗ ತಕ್ಷಣ ಬಹಳ ಗೌರವದಿಂದ ಬರಮಾಡಿ ಅವರನ್ನ ಇಂದ ಆಜ್ಞೆ ಮಾಡಿದ್ದಾನೆ. ಆಗ ಆತನಿಗೆ ಆಜ್ಞೆ ಮಾಡಿದಾಗ ಆ ಪಂಡಿತೋತ್ತಮರು ಎಲ್ಲರನ್ನೂ ಸಹ 9 ಜನ ಪಂಡಿತೋತ್ತಮರು ಸಹ ಬರಮಾಡಿದ್ದಾನೆ. ಬರಮಾಡಿದಾಗ ಆ 9 ಜನ ನವಕುಲಮಣಿ ಪಂಡಿತೋತ್ತಮನ ಬರಮಾಡಿದ್ದಾರೆ ಆಸ್ಥಾನಕ್ಕೆ. ಬರಮಾಡಿದಾಗ ಆಗ ಆ ಪಂಡಿತೋತ್ತಮರನ್ನು ಯಾವ ರೀತಿ ಉದ್ದೇಶ ಕೇಳುತ್ತಿದ್ದಾರೆ ಎಂದರೆ, ನವಕುಲಮಣಿ ಪಂಡಿತರ ಬೇಳಿರಿ ಅಯ್ಯ, ನವಕುಲಮಣಿ ಪಂಡಿತರ ಬೇಳಿರಿ ನವಗ್ರಹಗಳ ವಿಚಾರವ ನೀವುಗಳ ಹಿಂದೆ ಓರ್ವ ಬ್ರಾಹ್ಮಣೋತ್ತಮರಿಗೆ 1-2 ಬಾರಿ ದಾನಗಳನ್ನು ಕೊಟ್ಟೇನು. ಆ ದಾನವು ಬ್ರಾಹ್ಮಣೋತ್ತಮರಿಗೆ ಲಭಿಸಲಿಲ್ಲ. ಆದ ಕಾರಣ 1 ಗ್ರಹದಿಂದ ಅಷ್ಟೊಂದು ಕಷ್ಟಗಳು ಬಂದಿವೆ ಎಂದರೆ ನಾನು 9 ಗ್ರಹಗಳ ವಿಚಾರವನ್ನ ಸಾಂಗವಾಗಿ ತಿಳಿದುಕೊಳ್ಳಬೇಕೆಂಬಂತಹ ಬಯಕೆಯಾಗಿದೆ. ಆದ ಕಾರಣ ದಯಮಾಡಿ ವಿಚಾರವನ್ನು ತಿಳಿಸಿಕೊಡುವರಾಗಿ ಎಂದಾಗ ಆಗ ಆ ಪಂಡಿತೋತ್ತಮರು, ಮೊದಲನೇ ಪಂಡಿತೋತ್ತಮ ಮೇಲೆ ಕೆದ್ದಿರು, ಮಹಾರಾಜ ನೀವು ಈಗ ಯಾರಾದ್ರೂ ಕುತ್ಕೊಂಡು ಕಾಯಿ ಹೊಡಿಯರಪ್ಪ, ಒಂದು ಕಾಯಿ ಹೊಡಿಬೇಕು, ಪೂಜೆ ಮಾಡಬೇಕು, 2 ಹೆಣ್ಮಕ್ಳು ಪೂಜೆ ಮಾಡಿ. ಈ ಕಡೆ ನೋಡಮ್ಮ, ಯಾರು ಪೂಜೆ ಮಾಡೋದು? ನೀವು 2 ಬನ್ನಿ ಈ ಕಡೆ ಸೈಡ್ಗೆ. ಅಲ್ಲೇ ಆ ಕಡೆ ಸೈಡ್ಗೆ ಹೋಗಿ, ಅಲ್ಲೇ ಹೋಗಿ, ಆ ಕಡೆ ಇಲ್ಲ, ಅಲ್ಲೇ. ಮಹಾರಾಜ 9 ಗ್ರಹ ವಿಚಾರ ಹೇಳಬೇಕಾದ್ರೆ ಮೊದಲನೇದಾದಂತಹ ಸೂರ್ಯದೇವನ ವಿಚಾರವನ್ನ ಸಾಂಗವಾಗಿ ತಿಳಿಸುತ್ತೇವೆ, ಪೂಜೆ ಮಾಡಿ ಕೇಳಿ ಮಹಾರಾಜ ಎಂದು ಆ 1 ಗ್ರಹದ ವಿಚಾರವನ್ನು ಯಾವ ರೀತಿ ವರ್ಣನೆ ಮಾಡುತ್ತಿದ್ದಾರೆ ಅಂದ್ರೆ, ಈ ಸೂರ್ಯನ ಯಾರೆಂದರೆ ಕಶ್ಯಪ ಮಹಾಮುನಿ ವಂಶಸ್ಥನು, ಪ್ರಾತಃ ಕಾಲ ಪರಬ್ರಹ್ಮ, ಮಧ್ಯಾಹ್ನ ಮಹೇಶ್ವರ, ಸಾಯಾಂ ಸಂಧ್ಯಾ ಸದಾ ವಿಷ್ಣು ಎಂಬಂತೆ ಒಂದು ದಿನಕ್ಕೆ 3 ರೂಪಗಳನ್ನು ಒಳಗೊಂಡಿರುವ ಮಹಾರಾಜ.
ಈ ಜಗತ್ತಿನ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಡುವ ಮಹಾರಾಜ ಈ ಸೂರ್ಯದೇವನಿಗೆ ಕೆಂಪು ಪುಷ್ಪ, ಉಗುರು, ಕೆಂಪು ರೇಷ್ಮೆ ವಸ್ತ್ರ ಹಾಗೂ ಗೋಧಿ, ಖಾರವಾದ ಆಹಾರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವನ್ನೇ ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕೆಂದರೆ ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಕರ್ಮಕರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಓ ಸೂರ್ಯಕೃಷ್ಣಂ ರಾಮ ರಾಮ ಹರಿದ್ರಾಕುಂಕುಮಂ ಸಮರ್ಪಯಾಮಿ, ಗಂಧಾಕ್ಷಂ ಸಮರ್ಪಯಾಮಿ, ಫಲಪುಷ್ಪಂ ಸಮರ್ಪಯಾಮಿ, ಕದಳಿನಾರಿಕಂ ಸಮರ್ಪಯಾಮಿ. ಸುಜಾತಾ ನಾಮದೇಶ್ಯ, ದುರ್ಗಾ ಲಕ್ಷ್ಮೀ ನಾಮದೇಶ್ಯ, ಹರ್ಷಿತಾ ನಾಮದೇಶ್ಯ, ಸಕುಟುಂಬ ಪರಿವಾರ ಸಮೇತಂ ಸೂರ್ಯಗ್ರಹ ಶಾಂತಿ ಶಾಂತಿ ಶಾಂತಿ. ಸೂರ್ಯನೆಂಬ ಗ್ರಹಕ್ಕೆ ಗೋವಿಂದ, ಆಂಜನೇಯವರದ ಗೋವಿಂದ, ಶ್ರೀದೇವರ ಪಾದಕ್ಕೆ ಗೋವಿಂದ. ಮಹಾರಾಜ ಈ ಸೂರ್ಯದೇವನ ಈ ರೀತಿಯ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ಆ ಸೂರ್ಯದೇವನಿಗೆ ಮಂಗಳವನ್ನು ಮಾಡುತ್ತಿದ್ದಾರೆ. ಆಗ ಮತ್ತೊರು ಪಂಡಿತರು ಮೇಲುಗೆದ್ದ ಮಹಾರಾಜ ಆತನಷ್ಟೇ ಶ್ರೇಷ್ಠನಾಗಿದ್ದಾನೆ, ಆತನಷ್ಟೇ ಬಲಾಢ್ಯನಾಗಿದ್ದಾನೆ ಆ ಚಂದ್ರನೆಂಬ ಗ್ರಹನು. ಆತನ ವಿಚಾರವನ್ನ ಯಾರು ವರ್ಣನೆ ಮಾಡುತ್ತಿದ್ದಾರೆ ಅಂದ್ರೆ ಈ ಚಂದ್ರನು ಯಾರೆಂದರೆ ಅತ್ರಿ ಮಹಾಮುನಿ ವಂಶಸ್ಥನು. ಈ ಚಂದ್ರನು ಸಸ್ಯಾದಿಗಳಿಗೆ ಅಮೃತವನ್ನು ಸುರಿಸಿ ತನುವನ್ನುಂಟು ಮಾಡುವ ಮಹಾರಾಜ. ಈ ಚಂದ್ರನಿಗೆ ಹಳದಿ ಬಣ್ಣದ ಪುಷ್ಪ, ಈ ಚಂದ್ರನ ಮನುಷ್ಯ ಜನ್ಮಕ್ಕೆ ಬಂದ ತಕ್ಷಣ ಮರಣವನ್ನುಂಟು ಮಾಡುವ ಮಹಾರಾಜ. ಅದೇ ಶುಭ ಸ್ಥಾನವನ್ನು ಸೇರಿದ ಭೋಗಭಾಗಗಳನ್ನು ಕೊಟ್ಟು ಕಾಪಾಡುವ ಮಹಾರಾಜ. ಈ ಚಂದ್ರನಿಗೆ ಬಿಳಿಯ ಪುಷ್ಪ, ಅಕ್ಕಿ, ತುಪ್ಪ, ಉಪ್ಪಿನ ಆಹಾರ, ಬಿಳಿ ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವನ್ನ ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕೆಂದರೆ ನಮಾಮಿ ಶಶಿನಂ ಸೋಮಂ ಶಂಭೋ ಮುಕುಟ ಭೂಷಣಂ ಚಂದ್ರಗ್ರಹದ ನಮ ಹರಿದ್ರಾಕುಂಕುಮಂ ಸಮರ್ಪಯಾಮಿ, ಗಂಧಾಕ್ಷಂ ಸಮರ್ಪಯಾಮಿ, ಫಲಪುಷ್ಪಂ ಸಮರ್ಪಯಾಮಿ, ಕದಳಿನಾರಿಕೇಣಂ ಸಮರ್ಪಯಾಮಿ. ಸುಜಾತಾ ನಾಮದೇಶ್ಯ, ದುರ್ಗಾ
ಉದ್ದೇಶ್ಯ ಸಕುಟುಂಬ ಪರಿವಾರ ಸಮೇತ ಚಂದ್ರಗ್ರಹ ಶಾಂತಿ ಶಾಂತಿ ಶಾಂತಿ. ಪೂಜೆ ಮಾಡ್ಬೇಕಲ್ಲ, ನನ್ನ ಮಂತ್ರ ಹೇಳೋ ಪೂಜೆ ಮಾಡಿ. ಹೂವ ತಗೊಳ್ಳಿ. ಪೂಜೆ ಮಾಡೋರು ಹೂವ ಹಾಕೊಳ್ಳಿ ಒಂದ್ ಸ್ವಲ್ಪ. ಹಾ, ಸ್ವಾಮಿಗೆಲ್ಲ ಪೂಜೆ ಮಾಡಿ, ನವಗ್ರಹಕ್ಕೂ ಪೂಜೆ ಮಾಡಿ, ಹೂವ ಹಾಕಿ ಅದ್ರ ಮೇಲೆ. ಮಾಡಿದ್ರ ನಿಂತಿರ್ಬೇಕು ಗ್ರಹ ಮುಗಿಯೋವರೆಗೂ. ನವಗ್ರಹ ಪೂಜೆ ನಿಂತಿರ್ರಿ. ಇನ್ನೊಂದು 3-4 ಗ್ರಹ ಐತೆ ಮಹಾರಾಜ. ಈ ರೀತಿಯಾಗಿ ಚಂದ್ರನ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ಅವನಿಗೂ ಸಹ ಮಂಗಳವನ್ನು ಮಾಡಿದ್ದಾರೆ. ಆಗ ಮತ್ತವರ ಪಂಡಿತೋತ್ತರ ಮೇಲೆ ಕೆರೆದ ಮಹಾರಾಜ ಆತನಷ್ಟೇ ಶ್ರೇಷ್ಠನಾಗಿದ್ದಾನೆ, ಆತನಷ್ಟೇ ಬಲಾಢ್ಯನಾಗಿದ್ದಾನೆ ಆ ಮಂಗಳನೆಂಬ ಗ್ರಹನು. ಅವನ ವಿಚಾರವನ್ನ ಯಾರು ತರಣೆ ಮಾಡುತ್ತಿದ್ದಾರೆ ಅಂದರೆ ಗ್ರಹ ಬಿದು ಕೇಳು ಪರಕಮಿ ಮಂಗಳನು. ಗ್ರಹ ಬಿದು ಕೇಳು ಪರಕಮಿ ಮಂಗಳನು. ತಾರು ಹರಿಯನು ಅವನ ಮಹಿಮೆಗಳನ್ನು. ತಾರು ಹರಿಯನು ಅವನ ಮಹಿಮೆಗಳನ್ನು. ಗ್ರಹ ಬಿದು ಕೇಳು ಪರಕಮಿ ಮಂಗಳನು. ಜಗದೊಳಗೆ ಮಂಗಳನ ಜಗದಿಂಬಜಿಸುವನ. ಜಗದೊಳಗೆ ಮಂಗಳನ ಜಗದಿಂಬಜಿಸುವನ. ಭೋಗ ಸಂಪದ ಕೊಡುವ ಮಂಗಳರಾಯ. ಭೋಗ ಸಂಪದ ಕೊಡುವ ಮಂಗಳರಾಯ. ಗ್ರಹ ಬಿದು ಕೇಳು ಪರಕಮಿ ಮಂಗಳನು. ಬಿಡದ ಸ್ತುತಿ ಭಜನೆಗೆ ಸಡಗರದ ಆರೋಗ್ಯ. ಬಿಡದ ಸ್ತುತಿ ಭಜನೆಗೆ ಸಡಗರದ ಆರೋಗ್ಯ. ಕೊಡುವನು ಬಿಡದನಿಗೆ ಬಹುಸೆಲ್ಲ ಜನರಿಗೆ. ಕೊಡುವನು ಬಿಡದನಿಗೆ ಬಹುಸೆಲ್ಲ ಜನರಿಗೆ. ಮಹಾರಾಜ, ಈ ಮಂಗಳನು ಯಾರೆಂದರೆ ಜಾತಿಯಲ್ಲಿ ಸುನಾರನು, ಶತ್ರುರಾಶಿಯನ್ನು ಸೇರಿದರೆ ತುರಿಕಜ್ಜಿ ಮುಂತಾದ ರೋಗಗಳನ್ನು ನಡೆಸುವನು ಮಹಾರಾಜ. ಈ ಮಂಗಳನಿಗೆ ಕೆಂಪು ಪುಷ್ಪದ ಬಣ್ಣದ ಪುಷ್ಪ, ತೊಗರಿ ಹಾಗೂ ಒಗುರು ಆಹಾರ, ಕೆಂಪು ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವಾದಂತಹ ಮಂತ್ರವನ್ನು ಯಾವ ರೀತಿ ಸ್ತೋತ್ರ ಮಾಡಬೇಕೆಂದರೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭೋ ಕುಮಾರಂ ಶಕ್ತಿ ಹಸ್ತೋ
हरिद्राकुंकुमं समर्पयामि गन्धाक्षं समर्पयामि फलपुष्पं समर्पयामि कदलीनारिकेलं समर्पयामि सुजाता नामधेयस्य दुर्गा लक्ष्मी नामधेयस्य हर्षिता नामधेयस्य सकुटुंब परिवार समेतं मंगल ग्रह शांति 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 मंगल नंबर ग्रह के गोविंद आंजनेय वल्ल गोविंद श्रीमದ್ ರಮಣ ಗೋವಿಂದ ಗೋವಿಂದ ಎಂದವರ ಮನೆ ಉದ್ಧಾರವಾಗಲಿ ಗೋವಿಂದ ಅಲ್ಲ ಇದಕ್ಕಾದ್ರೂ ನೋಡಿದ್ರು ಗೋವಿಂದ ಅಂತ ಬರ್ತದೆ. ಎಲ್ಲಾರು ಅಷ್ಟೇನೆ, ಏನಾರು ಬರುತ್ತೆ ಅಂದ್ರೆ ವಾಯ್ಸು ಮಾತು ಎಲ್ಲ ಬರೋದು. ಹಂಚಿ ಇವಾಗ ಸ್ವಾಮಿಗೆ ಪ್ರತ್ಯಕ್ಷ ಬರ್ತಾರಲ್ಲ ಬತ್ತಿ ಹಾಕೋದು ಹೇಳ್ತಾ ಇರೋದು. ಬತ್ತಿ ಅಂತಲ್ಲ, ಬತ್ತಿ ಅಂಟಿಸವ್ರೆ. ಬತ್ತಿ ನೀವು ಒಂದೊಂದೇ ಆಗ್ತಾ ಇರಿ ನಿಧಾನಕ್ಕೆ, ಜ್ಯೋತಿ ತರ ಹೊಳಿತಾ ಇರಿ. ಯಾರು ಬೇಕಾದ್ರೂ ಹಾಕ್ಬೇಕು, ಒಂದೊಂದೇ ಹಾಕ್ಬೇಕು, ತುಂಬಿಡ್ಬೇಡಿ ಸ್ವಲ್ಪ ಹೊಗೆ ಸುತ್ಕೊಳ್ಳೋದು. ಅದು ಉರಿತಾ ಐತೆ ಜ್ಯೋತಿ ತರ, ಹಂಗೆ ಇರ್ಬೇಕು, ಹಂಗೆ ಇರ್ಲಿ. ಮಹಾರಾಜ ಈ ರೀತಿಯಾಗಿ ಆತನ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ಆತನಿಗೂ ಮಂಗಳವನ್ನು ಮಾಡಿದ್ದಾರೆ. ಆಗ ಮತವರ ಪಂಡಿತೋತ್ತರ ಮಹಾರಾಜ ಆತನ ಶ್ರೇಷ್ಠನಾಗಿದ್ದಾನೆ, ಆತನಷ್ಟ ಬಲಾಢ್ಯನಾಗಿದ್ದಾನೆ. ಆ ಬುಧನೆಂಬ ಗ್ರಹನು ಆತನ ವಿಚಾರವನ್ನ ಯಾವ ರೀತಿ ಒಡನೆ ಮಾಡುತ್ತಿದ್ದಾನೆ ಅಂದ್ರೆ ಬುಧನೆಂಬ ಗ್ರಹವು ಬಲವಂತ ಅನ್ನದಿಂದ ಭಾಗ್ಯ ಕೊಡುವ ಮಹಾರಾಜ ಈ ಬುಧನು ಜಾತಿಯಲ್ಲಿ ವೈಶ್ಯನು, ಕಾಯಿ ಹೊಡೆದಪ್ಪ, ಜಾತಿಯಲ್ಲಿ ವೈಶ್ಯನು, ವಿದ್ಯಾಬುದ್ಧಿಗಳಿಗೆ ಕರ್ತನು. ಈ ಬುಧನಿಗೆ ಸುವರ್ಣ ಬಣ್ಣದ ಪುಷ್ಪ, ಹೆಸರು ಕಾಳು, ಸಿಹಿಯಾದ ಆಹಾರ, ಕರಿ ಅಂಚಿನ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವನ್ನ ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕೆಂದರೆ ಪ್ರಿಯಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾಭುಜಂ ಸೌಮ್ಯ ಸೌಮ್ಯ ಗುಣೋಪೇತಂ ತಂಬುದಂ ಪ್ರಣಮಾಮ್ಯಹಂ ತಂಬುದಂ ಪ್ರಣಮಾಮ್ಯಹಂ. ಓ ಬುಧಗ್ರಹಂ ನಮೋ ನಮಃ. ಹರಿದ್ರಾकुंकुमं समर्पयामि गन्धाक्षं समर्पयामि फलपुष्पं समर्पयामि कदलीनारिकेलं समर्पयामि सुजाता नामधेयस्य दुर्गा लक्ष्मी नामधेयस्य हर्षिता नामधेयस्य सकुटुंब परिवार समेतं बुधग्रह शांति शांति शांति. बुधनेंब ग्रहಕ್ಕೆ ಗೋವಿಂದ, ಆಂಜನೇಯ ವರದ ಗೋವಿಂದ, ಶ್ರೀಮದ್ ರಮಣ ಗೋವಿಂದ. ಮಹಾರಾಜ ಈ ಬುಧನಿಗೆ ಈ ರೀತಿಯಾಗಿ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ಆ ಬುಧನಿಗೂ ಸಹ ಮಂಗಳವನ್ನು ಮಾಡಿದ್ದಾರೆ. ಆಗ ಮತ್ತವರು ಪಂಡಿತೋತ್ತರ ಮೇಲೆಗೆ ತಂದು ಮಹಾರಾಜ ಆತನಷ್ಟೇ ಶ್ರೇಷ್ಠನಾಗಿದ್ದಾನೆ, ಆತನಷ್ಟೇ ಬಲಾಢ್ಯನಾಗಿದ್ದಾನೆ. ಆ ಗುರುವೆಂಬ ಗ್ರಹನ ಆತನ ವಿಚಾರವನ್ನ ಯಾವ ರೀತಿ ವರ್ಣನೆ ಮಾಡುತ್ತಿದ್ದಾರೆ ಅಂದ್ರೆ ಗುರು ದೊಡ್ಡದ್ರ ಇಲ್ಲ, ಬುಧನ್ ದೊಡ್ಡದು ಅಷ್ಟೇ. ಅವರು ಗುರು ದೊಡಿರಿ, ಶುರು ಮಾಡಿದಾಗ ಹೊಡೆದು ಬಿಡ್ಬೇಕು. ಗುರುವೋ ಮಹಾಶ್ರೇಷ್ಠ
ಈ ಗುರುವು ಯಾರೆಂದ್ರೆ ಬ್ರಾಹ್ಮಣ ವರ್ಗದವನು, 33 ಕೋಟಿ ದೇವತೆಗಳ ಗುರುವಾಗಿದ್ದಾನೆ. ಆ ದೇವೇಂದ್ರನಿಗೆ ಮಂತ್ರಿ ಆಗಿದ್ದಾನೆ ಮಹಾರಾಜ. ಈ ಗುರುವು ಮೋಕ್ಷಕರ್ತನು. ಗುರುವಿಗೆ ಹಳದಿ ಬಣ್ಣದ ಪುಷ್ಪ, ಕಡಲೆಕಾಳು, ಸಕ್ಕರೆ, ಸಿಹಿಯಾದ ಆಹಾರ, ಜರದಾರ ವಸ್ತ್ರ ಇವುಗಳು ಸಮರ್ಪಿಸಿ ಅವನ ಮಂತ್ರವನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕೆಂದ್ರೆ ದೇವನಾಂಚ ರುಹಿನಾಂಚ ದೇವನಾಂಚ ರುಹಿನಾಂಚ ಗುರು ಕಾಂಚನ ಸನ್ನಿಭೋ ಬುದ್ಧಿಭೂತಂ ತ್ರಿಲೋಕೇಶವ ಬುದ್ಧಿಭೂತಂ ತ್ರಿಲೋಕೇಶವ ಓಂ ಗುರುಗ್ರಹದ ಮನೋಮ ಹರಿದ್ರ ಕುಂಕುಮ ಸಮರ್ಪಯಾಮಿ ಗಂಧಾಕ್ಷರ ಸಮರ್ಪಯಾಮಿ ಫಲಪುಷ್ಪ ಸಮರ್ಪಯಾಮಿ ಕದಲನಾರಿಕೆಯ ಸಮರ್ಪಯಾಮಿ ಸುಜಾತಾ ನಾಮದೇಶ ದುರ್ಗಾ ಲಕ್ಷ್ಮೀ ನಾಮದೇಶ ಹರ್ಷಿತಾ ನಾಮದೇಶ ಸಕುಟುಂಬ ಪರಿವಾರ ಸಮೇತಂ ಗುರುಗ್ರಹ ಶಾಂತಿ ಶಾಂತಿ ಶಾಂತಿ. ಗುರುವೆಂಬ ಗ್ರಹಕ್ಕೆ ಗೋವಿಂದ, ಆಂಜನೇಯವರ ಗೋವಿಂದ, ಶ್ರೀಮತ್ ರಮಾರಮಣ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ಎಂದವರ ಮನೆ ಉದ್ಧಾರವಾಗಲಿ ಗೋವಿಂದ. ಮಹಾರಾಜ ಈ ಗುರುವನ್ನ ಈ ರೀತಿಯ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ಆ ಗುರುವಿಗೂ ಸಹ ಮಂಗಳವನ್ನು ಮಾಡಿದ್ದಾರೆ. ಆಗ ಮತ್ತವರು ಕೊಂಡಿದ್ದವರ ಮೇಲಕ್ಕೆದ್ದಂತ ಮಹಾರಾಜ ಆತನಷ್ಟು ಶ್ರೇಷ್ಠನಾಗಿದ್ದಾನೆ, ಆತನಷ್ಟು ಬಲಾಢ್ಯನಾಗಿದ್ದಾನೆ. ಆ ಶುಕ್ರನೆಂಬ ಗ್ರಹವತನ ವಿಚಾರವನ್ನ ಯಾವ ರೀತಿ ವರ್ಣನೆ ಮಾಡುತ್ತಿದ್ದಾರೆ ಅಂದ್ರೆ ಶುಕ್ರನು ಯಾರೆಂದರೆ ಈ ಶುಕ್ರನು ಯಾವ ದಶೆ ಇದ್ದರೆ ಅಂತೆ ಮನುಷ್ಯನಿಗೆ ಶುಕ್ರ ದಶೆ ಇರಬೇಕು. ಅದಲ್ಲದೆ ಈ ಶುಕ್ರನು ಅಲ್ಲಿ 66 ಕೋಟಿ ರಾಶಿಯರಿಗೆ ಗುರುವಾಗಿದ್ದಾನೆ. ಈ ಶುಕ್ರನಲ್ಲಿ ಸತ್ತವರನ್ನು ಬದುಕಿಸುವಂತಹ ಅಮೃತ ಸಂಜೀವನಿ ಎಂಬಂತಹ ಮಂತ್ರವುಂಟು ಮಹಾರಾಜ. ಈ ಶುಕ್ರನಿಗೆ ಅವರೇಕಾಳು, ಕಹಿಯಾದ ಆಹಾರ, ಬಿಳಿ ರೇಷ್ಮೆ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವಾದಂತಹ ಮಂತ್ರವನ್ನು ಯಾವ ರೀತಿಯ ಸ್ತೋತ್ರ ಮಾಡಬೇಕೆಂದರೆ ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರೋ ಭಾರ್ಗವಂ ಪ್ರಣಮಾಮ್ಯಹಂ ಭಾರ್ಗವಂ ಪ್ರಣಮಾಮ್ಯಹಂ. ಓಂ ಶುಕ್ರಗ್ರಹದ ಮನೋಮ ಹರಿದ್ರ ಕುಂಕುಮಂ ಸಮರ್ಪಯಾಮಿ ಗಂಧಾಕ್ಷರಂ ಸಮರ್ಪಯಾಮಿ
फलपुष्पं समर्पयामि कदलीकारं समर्पयामि सुजाता नामदेश्य दुर्गा लक्ष्मी नामदेश्य हर्षिता नामदेश्य सकुटुंब परिवार समेतं शुक्र ग्रह शांति 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 शुक्रनिंब ग्रह के गोविंद आंजनेयवर्ध गोविंद ಶ್ರೀಮದ್ರಮಾರಮ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ. ಮಹಾರಾಜ, ಈ ಶುಕ್ರನ ಕೀರ್ತಿಯ ಸ್ತೋತ್ರ ಅವನು ಸಹ ಬಹಳ ಉತ್ತಮ ಫಲಗಳನ್ನು ಕೊಡುತ್ತಾರೆ ರಾಜೇಂದ್ರ ಎಂದಾಗ ಶುಕ್ರನಿಗೂ ಮಂಗಳವನ್ನು ಮಾಡಿದ್ದಾರೆ. ಆಗ ಮತ್ತಿಬ್ಬರು ಪಂಡಿತರು ಮೇಲ್ಗೆದ್ದು ನಿಂತ ಮಹಾರಾಜ ಆತಷ್ಟು ಶ್ರೇಷ್ಠರಾಗಿದ್ದಾರೆ, ಆತಷ್ಟು ಬಲಾಢ್ಯರಾಗಿದ್ದಾರೆ. ರಾಹು ಕೇತುಗಳ ಮತ್ತು ಗ್ರಹಗಳು ಅವರ ವಿಚಾರವನ್ನ ಯಾವ ರೀತಿ ವರ್ಣನೆ ಮಾಡುತ್ತಿದ್ದಾರೆ ಅಂದ್ರೆ, ಎರಡು ಕಾಯಿ ಬಿಡ್ಬೇಕು. राहु केतु कलंबो सनाकुल कवनो बहुमाते नारायण पाणी सुखाई राहु केतु आहो चंदान बिड़दो कारोदो केलिंदो आहो चंदान बिड़दो कारोदो केलिंदो सोनु सिंगाला बिड़दो केलिंदो सोनाला बिड़दो पार पड़दो राहु केतु कलंबो राक्षसना रूल कवनो बहुमाने नारायण पाणी सुखाई राहु केतु ಶ್ರೀಮದ್ರಮಾರಮಣ ಗೋವಿಂದ ಆಂಜನೇಯವರ ಗೋವಿಂದ. ಮಹಾರಾಜ, ಈ ರಾಹು ಕೇತುಗಳು ಯಾರೆಂದರೆ ಹಿಂದೆ ಸಮುದ್ರ ಮಂಥನ ಕಾಲದಲ್ಲಿ ಸಿಮ್ಮಿಕೆ ಎಂಬಂತಹ ರಕ್ಕಸಿಯ ಮಗನ ಶಿರಸ್ಸನ್ನ ಆ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಕಡಿಯಲು ರುಂಡವೇ ರಾಹುವಾಗಿಯೂ ಮುಂಡವೇ ಕೇತುವಾಗಿ ಬಹಳ ಸೂರರೆಂದು ತಿಳಿದು ಬರುವುದು ಮಹಾರಾಜ. ಈ ರಾಹು ಕೇತುಗಳಿಗೆ ಹೊಗೆ ಬಣ್ಣದ ಪುಷ್ಪ, ಉದ್ದು, ಉರುಳಿ, ಹರಕುವಸ್ತ ಸರ್ವ ಆಹಾರಗಳನ್ನು ಸಮರ್ಪಿಸಿ ಈ ರಾಹು ಕೇತುಗಳ ಮಂತ್ರವನ್ನು ಯಾವ ರೀತಿ ಸ್ತೋತ್ರ ಮಾಡಬೇಕೆಂದರೆ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಪರಾಗ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಓಂ ರಾಹು ಕೇತು ಕೃತಂ ನಮೋ ನಮಃ ಹರಿದ್ರಾಕ್ಷಂ ಸಮರ್ಪಯಾಮಿ ಗಂಧಾಕ್ಷಂ ಸಮರ್ಪಯಾಮಿ ಫಲಪುಷ್ಪಂ ಸಮರ್ಪಯಾಮಿ ಕದಲೀನಾರಿಕಂ ಸಮರ್ಪಯಾಮಿ ಸುಜಾತಾ ನಾಮದೇಶ್ಯ ಪೂಜೆ ಮಾಡಿ ದುರ್ಗಾ ಲಕ್ಷ್ಮೀ ಮಹಾನಾಮದೇಶ್ಯ ಹರ್ಷಿತಾ ನಾಮದೇಶ್ಯ ಸಕುಟುಂಬ ಪರಿವಾರ ಸಮೇತಂ ರಾಹು ಕೇತು ಗ್ರಹಂ ಶಾಂತಿ ಶಾಂತಿ ಶಾಂತಿ. ರಾಹು ಕೇತು ಗ್ರಹಗಳಿಗೆ ಗೋವಿಂದ ಆಂಜನೇಯವರದ ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದ. ಮಹಾರಾಜ, ಈ ರೀತಿ ರಾಹು ಕೇತುಗಳ ಗ್ರಹಗಳನ್ನ ಪೂಜೆ ಮಾಡಿದ್ರೆ ಅವರು ಸಹ ಉತ್ತಮ ಫಲಗಳನ್ನು ಕೊಡುತ್ತಾನೆ ರಾಜೇಂದ್ರ ಎಂದಾಗ ರಾಹು ಕೇತುಗಳಿಗೂ ಪೂಜೆ ಮಾಡಿದ್ದಾನೆ. ಆಗ ಮಹಾರಾಜ ಇಷ್ಟೊತ್ತು ಕೇಳಿದ ಗ್ರಹಗಳ ವಿಚಾರವೂ ಆಗಿರಲಿ, ಸೂರ್ಯಸುತನಾದಂತಹ ನವಗ್ರಹ ನಾಯಕನಾದಂತಹ ಸರ್ವಶ್ರೇಷ್ಠನಾದಂತಹ ಛಾಯಾಪುತ್ರನಾದಂತಹ ವಿಚಾರವನ್ನ ಶನಿರಾಜನ ವಿಚಾರವನ್ನು ಕೇಳುವಾಗ, ಓದುವಾಗ, ಪಠಣ ಮಾಡುವಾಗ ಬಹಳ ಶ್ರದ್ಧಾಭಕ್ತಿಗಳಿಂದ ಕೇಳಬೇಕು ಮಹಾರಾಜ. ಇಲ್ಲದಿದ್ದರೆ ಸ್ವಲ್ಪ ಲೋಪ ದೋಷಗಳು ಕಂಡು ಬಂದರೆ ಕ್ರೂರವಾದ ಕಷ್ಟಗಳನ್ನೇ ಕೊಡುತ್ತಾನೆ ಮಹಾರಾಜ. ಆದ ಕಾರಣ ಬಹಳ ಎಚ್ಚರಿಕೆಯಿಂದ ಕೇಳಿ ಮಹಾರಾಜ ಎಂದು ಆ ಪರಮಾತ್ಮ ಶನಿರಾಜನ ವಿಚಾರವನ್ನು ಯಾವ ರೀತಿ ಮಾಡುತ್ತಿದ್ದಾರೆ ಅಂದರೆ, ಶನಿಯು ಬಹಳ ಸೇವೆ
ಲಾಲಿಸು ಕೇಳು ವಿಕ್ರಮ ಶನಿಯ ಮಹಿಮೆಯ ಬೆಳೆದು ಮನವಿಟ್ಟು ಲಾಲಿಸು ಕಲಭೈರವ ಪೂಜೆ ಮಾಡುವ ಕಲಭೈರವ ಪೂಜೆ ಮಾಡುವ ಕಲಿಯೋ ಕೇಳು ಕಲಿಯೋ ವಾಹನ ಶ್ರೇಷ್ಠನು ಗ್ರಹಗಳೋಡು ಕಲಿಯೋ ವಾಹನ ಶ್ರೇಷ್ಠನು ಎಲ್ಲ ಗ್ರಹಕ್ಕೆ ಶ್ರೇಷ್ಠನಿಸ ಬಲು ಪರಾಕ್ರಮಿ ಶನಿಯು ರಾಜನು ಎಲ್ಲ ಗ್ರಹಕ್ಕೆ ಶ್ರೇಷ್ಠನಿಸ ಬಲು ಪರಾಕ್ರಮಿ ಶನಿಯು ರಾಜನು ಇಲಕಂಠನು ಅವನ ಕಂಡರೆ ಇಲಕಂಠನು ಅವನ ಕಂಡರೆ ತರುವಾನು ಶನಿಯು ವಾಹನ ಶ್ರೇಷ್ಠನು ಗ್ರಹಗಳೋಡು ಶನಿಯು ವಾಹನ ಶ್ರೇಷ್ಠನು ಈ ರೀತಿಯಾಗಿ ಮಹಾರಾಜ ಈ ಪರಮಾತ್ಮನಾದಂಥ ಶನಿರಾಜನಿಗೆ ಕಪ್ಪೆಳ್ಳು ಕಬ್ಬಿನ ರಸ ಕರಿ ಅಂಚಿನ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಅವನ ಮಂತ್ರವನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕೆಂದರೆ ಪೂಜೆ ಮಾಡಿ ಎಲ್ಲಾರ್ತಿ ಹಚ್ಕೊಳ್ಳಿ. ಎಳ್ಳಾಂತಿ 5 ಜನ ಬೆಳಿಗ್ಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ ಓಂ ಶನಿಗ್ರಹದ ನಮಃ ಹರಿನಾಮಂ ಸಮರ್ಪಯಾಮಿ ಗಂಧಾಕ್ಷರಂ ಸಮರ್ಪಯಾಮಿ ಪಾದಪುಷ್ಪಂ ಸಮರ್ಪಯಾಮಿ ಕದಲಿನಾರಿಕೆಯನ್ನು ಸಮರ್ಪಯಾಮಿ ಸುಜಾತ ನಾಮದೇಶ್ಯ ಹನುಮರಾಶಿ ಗೋತ್ರ ಸಿಂಹರಾಶಿ ಪುಷ್ಪ ನಕ್ಷತ್ರ ದುರ್ಗಾ ಲಕ್ಷ್ಮೀ ನಾಮದೇಶ್ಯ ಉತ್ತರಾಭಾದ್ರ ನಕ್ಷತ್ರ ಮೀನ ರಾಶಿ ಹರ್ಷಿತಾ ನಾಮದೇಶ್ಯ ಪುನರುಷ ನಕ್ಷತ್ರ ಮಿಥುನ ರಾಶಿ ಸಕುಟುಂಬ ಪರಿವಾರ ಸಮೇತಂ ಶನಿಗ್ರಹ ಶಾಂತಿ 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 ಶನಿದೇವರ ಪಾದಕ್ಕೆ ಗೋವಿಂದ ಆಂಜನೇಯವರ ಗೋವಿಂದ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂತವರು ಉದ್ಧಾರವಾಗಲಿ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಅದಕ್ಕೆ ಬಿಟ್ಟು ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡಿ.